ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೀನು ನೀನೇ ಇಲ್ಲಿ ನಾನು ನಾನೇ. ಹೌದ್ ನೋಡ್ರಿ, ಇದು ಈಗ ನಮ್ಮ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ನಡುವ ಮನಸ್ಸು ಒಳಗೇನೇ ಹಾಡ ನಡೆದಿರ್ತೈತಿ ನೋಡ್ರಿ. ಜೋರಾಗಿ ಹಾಡುವಂಗಿಲ್ರಿ, ಮತ್ತ ಸುಮ್ಮನೆ ಒಳಗೊಳಗೆ ಹಾಡ್ಬೇಕಷ್ಟೇ, ಮತ್ತೆ ಇನ್ನೇನ್ ಮಾಡ್ಲಾಕ್ ಆಗಲ್ಲ. ಆದ್ರೆ ಈ ಸಲ ಮಾತ್ರ ಸಿದ್ದರಾಮಯ್ಯನವರು ಡಿ.ಕೆ. ಶಿ ಅವ್ರ ಮ್ಯಾಲ ಫುಲ್ ರಾಂಗ್ ಆಗ್ಬಿಟ್ಟಾರಂತ. ಸೈಡಿಗೆ ಕರೆದು ಬಾಯಿಗೆ ಬಂದಂಗೆಲ್ಲ ಬೈದ್ ಬಿಟ್ಟಾರಂತ. ಲೇ, ನಿನ್ನ ಶೋಗ ನಮ್ಮ ಸಂಕಷ್ಟ ತಂದಿತ್ಯಲ್ಲೋ ಮಾರಾಯ, ನಿನ್ನಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು ಬಂತು ಅಂತ ಸರಿಯಾಗಿ ಬೈದು ಬಿಟ್ಟಾರಂತ. ಸಚಿವ ಸಂಪುಟ ಸಭೆ ಆದ್ಮೇಲೆ ಸಿದ್ದರಾಮಯ್ಯನವರು ಡಿ.ಕೆ.ಶಿಯನ್ನ ಸೈಡಿಗೆ ಕರೆದು ನೀವು ಅಲ್ಲಿ ಹೋಗಿ ಶೋ ಮಾಡಿದ್ರಿಂದನೇ ವಿರೋಧ ಪಕ್ಷಗಳು ಈಗ ಸರ್ಕಾರನ ಅಪರಾಧಿ ಸ್ಥಾನದಾಗ ನಿಂದ್ರಿಸಿ ಟೀಕೆ ಮಾಡ್ಲಿಕ್ಕತ್ತಾವ. ವಿಧಾನಸೌಧದ ಮುಂದೆ ಯಾವುದೇ ಸಮಸ್ಯೆಗಳು ಆಗಿರ್ಲಿಲ್ಲ, ಗೊಂದಲಗಳು ಉಂಟಾಗಿರ್ಲಿಲ್ಲ. ಆದ್ರೆ ನೀವು ಹೋದ್ರ ನೋಡು, ಅವಾಗೆಲ್ಲ ಶುರು ಆಯ್ತು. ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾರ್ಯಕ್ರಮಕ್ಕ ಪೊಲೀಸರು ಅನುಮತಿನೂ ಕೊಟ್ಟಿರ್ಲಿಲ್ಲ. ಇಷ್ಟೆಲ್ಲಾ ಇದ್ದಾಗ ನೀವು ಅಲ್ಲಿ ಹೋಗಿ ಭೇಟಿ ಕೊಟ್ಟಿದ್ರಿಂದ ಅದು ಸರ್ಕಾರದ ಕಾರ್ಯಕ್ರಮ ತರ ಬಿಂಬಿಸಲಾಯ್ತು. ಕಾಲ್ ತುಳಿತ ಪ್ರಕರಣಕ್ಕ ಈಗ ಮಂತ್ರಿಗಳ ತಲೆದಂಡ ಆಗ್ಬೇಕು ಅಂತ ಹೇಳಿ ವಿರೋಧ ಪಕ್ಷಗಳು ಕೇಳಲಿಕ್ಕತ್ತಾವ. ಇದಕ್ಕೆ ನಾವು ಯಾವ ತರ ಉತ್ತರಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫುಲ್ ಗರಂ ಆಗ್ಯಾರಂತ. ಬಿಡ್ರಿ, ಅವ್ರೇನ್ ಗರಂ ಆಗೋದು ಹೊಸದೇನಲ್ಲ. ಮತ್ತೆ ಡಿ.ಕೆ.ಶಿ ಅವರು ಮಾಡಿದ್ದು ಹಂಗೆ ಇತ್ತು ನೋಡ್ರಿ. ಮತ್ತೆ ತಾವೇ RCB ಓನರ್ ಅನ್ನೋ ತರ ಆ ಲೆವೆಲ್ಗೆ ಕಾರ್ನ್ಯಾಗ RCB ಫ್ಲಾಗ್ ಇಟ್ಕೊಂಡು ಫುಲ್ ಜೋಶ್ನ್ಯಾಗ ಬಂದಿದ್ರು, ನೋಡ್ಬೇಕಿತ್ತು ನೀವು. ಈ ಮತ್ತೆ ಹಂಗಂತ ಹೇಳಿ ಸಿದ್ದರಾಮಯ್ಯನವ್ರ ಏನು ಕಮ್ಮಿ ಇಲ್ಲ ಬಿಡ್ರಿ, ಅವ್ರದೇನ್ ತಪ್ಪಿಲ್ಲ ಅಂತ ತಿಳ್ಕೊಂಡ್ರಿ ನೀವು. ಅವತ್ತ ಜಿಲ್ಲಾಧಿಕಾರಿಗೆ ಸ್ಟೇಜ್ ಮೇಲೆ ಬಂದ್ರ ನಿಂಗೇನ್ ಕೆಲಸ ಇಲ್ಲಿ ಅಂತ ಬೈದು ಕಳಿಸಿದ್ರು. ಆದ್ರ ಅದೇ ಈಗ ತಮ್ಮ ಸ್ವಂತ ಮೊಮ್ಮಗನ್ನ ಕೊಹ್ಲಿ ಬಾಜುದಾಗಿ ಚೇರ್ ಹಾಕಿ ಕುಂದ್ರಸ್ತಾರ. ವಿಧಾನಸೌಧದ ಮುಂದೆ ನಡೆದಂತಹ ಸರ್ಕಾರದ ಕಾರ್ಯಕ್ರಮದಾಗ ಸಿದ್ದರಾಮಯ್ಯನವರೇ, ನಿಮ್ಮ ಮೊಮ್ಮಗನಿಗೆ ಅಲ್ಲಿ ಏನ್ ಕೆಲಸ ಆಯ್ತು ಹೇಳ್ರಿ? ಬಾಜು ಚೇರ್ ಹಾಕೊಂಡ್ ಕುಂದ್ರಸೋದು ಏನ್ ಅಗತ್ಯ ಇತ್ತು? ಏನ್ ಹರಕತ್ ಬಿದ್ದಿತ್ತು? ಅಲ್ಲ, ಇನ್ನೊಂದು ಡೌಟ್ ರೀಪ್ಪ, ಮಾತಿಗೂ ಅದ್ ಯಾಕೆ ಹಿಂಗೆ ಅಂತಿದ್ರ ಅವರು? ಕ್ರಿಕೆಟ್ ಅಸೋಸಿಯೇಷನ್ ಅವರು ಕರೆದ್ರು ನನಗೆ ಇಲ್ಲಿ ಕರೀನಿಲ್ಲ, ಸ್ಟೇಡಿಯಂ ಕರೀಲಿಲ್ಲ, ವಿಧಾನಸೌಧಕ್ಕೆ ಕರೆದ್ರು. ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ. ನನಗೆ ಗೊತ್ತಾದದ್ದು 5:45ಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾಯ್ತು. ನನಗೆ ಅಲ್ಲಿವರೆಗೆ ಸ್ಟ್ಯಾಂಪೀಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರ್ದಾಗಿತ್ತು. ಎಲ್ಲಿ ಸಂಭವಿಸಿರೋದು? ಕ್ರಿಕೆಟ್ ಸ್ಟೇಡಿಯಂ ಹತ್ರ. ನನ್ನ ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ. ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ. ಕ್ರಿಕೆಟ್ ಅಸೋಸಿಯೇಷನ್ ಅವರು ಕರೆದ್ರು ನನಗೆ ಇಲ್ಲಿ ಕರೀನಿಲ್ಲ, ಸ್ಟೇಡಿಯಂ ಕರೀಲಿಲ್ಲ, ವಿಧಾನಸೌಧಕ್ಕೆ ಕರೆದ್ರು. ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ. ನನಗೆ ಗೊತ್ತಾದದ್ದು 5:45ಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾಯ್ತು. ನನಗೆ ಅಲ್ಲಿವರೆಗೆ ಸ್ಟ್ಯಾಂಪೀಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರ್ದಾಗಿತ್ತು. ಎಲ್ಲಿ ಸಂಭವಿಸಿರೋದು? ಕ್ರಿಕೆಟ್ ಸ್ಟೇಡಿಯಂ ಹತ್ರ. ನನ್ನ ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ. ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ. ಸಿದ್ದರಾಮಯ್ಯನವರೇ, ನೀವು ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನ ನೆನಪಾರ್ದಂಗ್ ಕಾಣ್ತೈತಿ, ಸ್ವಲ್ಪ ನೆನಪಿಟ್ಕೋರಿ. ಅಲ್ರಿ, ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನ್ಯಾಗ ನಡೆದಿದ್ದೇ ಗೊತ್ತಾಗಿಲ್ಲ ಅಂತ ಹೇಳಿಕತ್ತಿರಲ್ಲ, ಹೆಂಗ್ ಒಪ್ಕೊಳ್ಳೋಣ ಇದನ್ನ? ಸ್ಟೇಡಿಯಂ ಏನ್ ಪಾಕಿಸ್ತಾನದಾಗ ಐತಿಯಾ? ಮತ್ತೆ ಸರ್ಕಾರಕ್ಕೂ ಆ ಪ್ರೋಗ್ರಾಮಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅಂದ ಮೇಲೆ ಡಿ.ಕೆ.ಶಿ ಅವರು ಯಾಕೆ ಹೋಗಿದ್ರಲ್ಲಿ? ಅದು ಬೇಡ್ರಪ್ಪ. ವಿಧಾನಸೌಧದ ಮುಂದೆನೆ ನಿಂತು ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ರಿ ಅಂತ ಯಾಕೆ ಹೇಳಿಕತ್ತಿದ್ರು ಅವರು? ತಾವೆಲ್ಲರೂ ಸಹ ಮಾನ್ಯರೇ, ಮಹಿಳೆಯರೇ, ಬಂಧುಗಳೇ, ಕಾರ್ಯಕ್ರಮ ಮುಕ್ತಾಯ ಆಗಿದೆ. ತಾವೆಲ್ಲರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ಸ್ಥಳಾವಕಾಶ ಇದ್ರೆ ಹೋಗ್ಬೋದು. ಮಾನ್ಯರೇ, ಮಹಿಳೆಯರೇ, ಬಂಧುಗಳೇ, ಕಾರ್ಯಕ್ರಮ ಮುಕ್ತಾಯ ಆಗಿದೆ. ತಾವೆಲ್ಲರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ
ಸ್ಥಳಾವಕಾಶ ಇದ್ರೆ ಹೋಗ್ಬೋದು. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ಕಾರ್ಯಕ್ರಮ ಮುಕ್ತಾಯ ಆಗಿದೆ. ತಾವೆಲ್ಲರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ಸ್ಥಳಾವಕಾಶ ಇದ್ರೆ ಹೋಗ್ಬೋದು. ಇಷ್ಟೆಲ್ಲಾ ಗದ್ಲೆ ಹಬ್ಬಿಸ್ಕೊಂಡು ಈಗ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ ಇನ್ಯಾರ್ದೋ ಮ್ಯಾಲ ಚಟ್ನಿ ಅರಿಲಿಕತ್ತಿರಲ್ಲ. ಇದು ಯಾವ ಸೀಮೆ ನ್ಯಾಯ ಸಿದ್ದರಾಮಯ್ಯನವ್ರೆ? ಸ್ವಲ್ಪ ಹೇಳ್ರಲ್ಲ. ನೋಡ್ರಿ, ನಿಮಗ ನಮ್ಮಂಥವ್ರ ಮಾತು ಹೆಂಗ್ ಹತ್ತಬೇಕು ಹೇಳ್ರಿ. ನಿಮಗ ಕುಮಾರಣ್ಣನೇ ಕರೆಕ್ಟ್. ಅವರ ಚಂದ ಉಗಿತಾರ, ಉಗಿಸ್ಕೊರಿ ಒಂದ್ಸಲ. ಇಲ್ಲಿ ನಾನು ರಾಜಕೀಯ ಬೆರೆಸ್ತಾ ಇಲ್ಲ. ನಮ್ಮ ಡೆಪ್ಟಿ CM ಅವರೇ ನಿನ್ನೆ ದಿನ ಬೆವರು ಸುರಿಸಿ RCB ಗೆಲ್ಲಿಸ್ಕೊಂಡು ಇವರೇ ಆಟ ಆಡಿ ಕಪ್ಪೆತ್ಕೊಂಡ್ಬಂದಂಗೆ ಆ ಒಂದು ಸಾವಿನ ನಡುವೆ ಮುತ್ತು ಕೊಟ್ಕೊಂಡು ಅಲ್ಲೂ ನಿಂತವ್ರೆ. ಒಬ್ಬ ಡೆಪ್ಟಿ CM ನಡ್ಕೊಳ್ತಕ್ಕಂಥ ರೀತಿನ ಇಷ್ಟೊಂದು ಶೋ ಬೇಕಿತ್ತ? ವಿಧಾನಸೌಧ ಮುಂಭಾಗದಲ್ಲೇ ಡೆಪ್ಟಿ CMಗೆ ಮರ್ಯಾದೆ ತೆಗೆದಿದ್ದಾರೆ ಜನ. ನಾವು ಬಂದಿರೋದು ನಮ್ಮ RCB ತಂಡ ನೋಡ್ಲಿಕ್ಕೆ ಬಂದಿದ್ದೇವೆ. ನಿಮ್ಮ ಮುಖ ನೋಡೋಕೆ ಬಂದಿಲ್ಲಪ್ಪ. ನಿಮ್ಮ ನೆಂಟ್ರಿಸ್ಟ್ರು ಮುಖನ ಸ್ವಲ್ಪ ಇಳಿ ಕೆಳಗೆ ಎಂದವ್ರೆ ವಿಧಾನಸೌಧ ಮುಂಭಾಗದಲ್ಲಿ. 4 ಜನ ಸ್ಟ್ಯಾಂಪಿಡ್ನಲ್ಲಿ ತೀರ್ಕೊಂಡಿದ್ದಾನೆ ಅಂತ ವಿಷಯ ಗೊತ್ತಾದ ಮೇಲೂ ಒಬ್ಬ ನಿಷ್ಕ್ರಿಯ ಮುಖ್ಯಮಂತ್ರಿ ಆ ಡೆಪ್ಟಿ CM ಮುಂದೆ ನನ್ನ ಅಭಿಪ್ರಾಯದಲ್ಲಿ. ಇನ್ನು ಹೋಮ್ ಮಿನಿಸ್ಟ್ರ್ ಬಗ್ಗೆ ಚರ್ಚೆನೇ ಮಾಡಬೇಡಿ. ಅರ್ಥನೇ ಇಲ್ಲ ಹೋಮ್ ಮಿನಿಸ್ಟ್ರ್ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ. ಹೇಳು ಅಂದ್ರೆ ಹೇಳ್ತಾರೆ, ಅಂತ ಕೂರು ಅಂದ್ರೆ ಕೂರ್ತಾರೆ ಅಂತ ಒಬ್ಬ ಗೃಹ ಸಚಿವ. ಇಲ್ಲಿ ವಿಧಾನಸೌಧ ಮುಂಭಾಗದಲ್ಲಿ ಅಭಿನಂದನೆ ನಡಿಬೇಕಾದ್ರೆ 4 ಜನ ಸತ್ತು ಹೋಗಿದ್ದಾರಾಗಲೇ. 4 ಜನ ಸತ್ತ ನಂತರವೂ ಅಭಿನಂದನಾ ಕಾರ್ಯಕ್ರಮ ಮುಂದುವರಿಸ್ತಾರೆ. ಇದಕ್ಕೆ ಹೇಳಿದ್ವಿ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯಾ ಅಂತ. ನಿಲ್ಲಿಸಬೇಕಾಗಿತ್ತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಅಭಿಮಾನಿಗಳು ಒಳಗಡೆ ಹೋಗಲಿಕ್ಕೆ ಅಂತ ಬಂದಾಗ ಪ್ರಾರಂಭಿಕ ಹಂತದಲ್ಲೇ ಬೀಗ ತೆಗೆದು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ರೆ ಈ ನಮ್ಮ ಆಟಗಾರರು ಅಲ್ಲಿ ಸ್ಟೇಡಿಯಂಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ವಿಧಾನಸೌಧದಿಂದ ಈ ಪರಿಸ್ಥಿತಿ ಬರ್ತಾ ಇತ್ತಾ? ಇವತ್ತು 11 ಜನರ ಸಾವಿಗೆ ಕಾರಣವಾಗಿರ್ತಕ್ಕಂಥ ಈ ಘಟನೆ ಸತ್ಯಾಂಶ ಹೊರಗಿಟ್ಟು ಮೊದಲು ಇಂಥ ಅವಿವೇಕಿಗಳನ್ನ ಹೊರಗಾಕಬೇಕು ಮಂತ್ರಿಮಂಡಲದಿಂದ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸಾಕ ಮಾನ ಮರ್ಯಾದೆ ಇದ್ದವ್ರಿಗೆ ಈ ಜನ್ಮಕ್ಕೆ ಇಷ್ಟು ಸಾಕ್ ಬಿಡ್ರಪ್ಪ. ಹಂಗಂತ ಹೇಳಿ ನಮ್ಮ ಮಂದಿ ಏನ್ ಸುಮ್ಮನೆ ಇರ್ತಾರೆ ಹೇಳ್ರಿ? ಹಂಗೆ ಅದಾರ ಬಿಡ್ರಿ ಮಂದಿನೂ. ಹಂಗೆ ಒಟ್ಟ ತಪ್ಪು ಕಂಟ್ರೋಲ್ ತಪ್ಪಿ ಬಿಡ್ತಾರ. ಒಂದ್ ಸ್ವಲ್ಪನೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಮುಂಬೈನ್ಯಾಗ ನೋಡ್ಬೇಕು ನೀವು, ನಿನ್ನೆ ಆ ಟ್ರೈನ್ಯಾಗ ಜೋತಾಡ್ಕೊಂಡು ನೇತಾಡ್ಕೊಂಡು ಹೋಗ್ಲಿಕ್ಕತ್ತಾರ. ಎಷ್ಟು ಹೇಳಿದ್ರು ಕೇಳುವುದೇ ಇಲ್ಲ. ಈ ಹಲಸಿನ ಹಣ್ಣು ಇರ್ತಾವಲ್ಲ, ಹಂಗ ಥೇಟ್ ಹಲಸಿನ ಹಣ್ಣು ಬಿದ್ದಂಗ ಬಿದ್ದು 6 ಮಂದಿ ಜೀವನೇ ಹೋಗಿದ್ರಿ. ಎಷ್ಟು ಜಾಗ್ರತೆಯಿಂದ ಇರ್ರಿ ಅಂತ ಹೇಳಿದ್ರು ಕೇಳುವುದಿಲ್ಲ. ಜಾಗೃತೆ ಎಷ್ಟಿದ್ರು ಸಾಕಾದಿಲ್ಲ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ನೋಡ್ರಪ್ಪ. ಇನ್ನು ಮ್ಯಾಲರಿ ಈ ಬಸ್ನ್ಯಾಗ ಟ್ರೈನ್ಯಾಗ ಜೋತಾಡ್ಕೊಂಡು ನೇತಾಡ್ಕೊಂಡು ಹೋಗೋದ್ಕಿನ್ನ ಮೊದಲ ಸ್ವಲ್ಪ ವಿಚಾರ ಮಾಡ್ರಿ. ಯಾಕಂದ್ರೆ ನಿಮ್ಮ ಸಾವಿಗೆ ನೀವೇ ಜವಾಬ್ದಾರರಾಗ್ಬಿಡ್ತೀರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.